ಹಾಕಿ ಸರ್, ಇನ್ನೊಂದ್ಸಲ ಹಾಕಿ. ಗೌತಮ ಬುದ್ಧರ 2570ನೇ ಜನ್ಮದಿನಾಚರಣೆ ಸರ್ಕಾರ ಇತ್ತೀಚೆಗೆ ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕು ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ವಿಶೇಷವಾಗಿ ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬುದ್ಧ ಈ ಜಗತ್ತಿಗೆ ಪ್ರೀತಿ, ಕರುಣೆ, ಮಮಕಾರ, ಸಮಾನತೆಯನ್ನು ಕೊಟ್ಟಂಥ ಬುದ್ಧನ ದಿನಾಚರಣೆ ಸಂದರ್ಭದಲ್ಲಿ ಎಲ್ರಿಗೂ ಗೊತ್ತಿದೆ, ಜಿಲ್ಲಾಡಳಿತಕ್ಕೆ ಡೆಪ್ಟಿ ಕಮಿಷನರು, SP ಅವರು, ಅಸಿಸ್ಟೆಂಟ್ ಕಮಿಷನರು, ಅಡಿಷನಲ್ SP ಅವರು ಏನು ಅವ್ರದ್ದೆಲ್ಲ ಏನು ಇವರು ತಹಶೀಲ್ದಾರ್ ಏನು ಕೆಲಸ, ಇವತ್ತು ರಜಾ ಅಲ್ವಾ? ಅಟ್ಲೀಸ್ಟ್ ಇವರು ಬಂದು ಜನರಿಗೆ ಒಂದು ಬುದ್ಧನ ಸಂದೇಶವನ್ನು ಕೊಟ್ಟರೆ ಒಂಥರ ಜನ ಒಂದು ರಿಸೀವ್ ಮಾಡ್ಕೊಳ್ತಾರೆ. ಹಂಗಾಗಿ ಇವತ್ತು ನಾವು ದಲಿತ ಸಂಘರ್ಷ ಸಮಿತಿಯ ಸ್ನೇಹಿತರು, ಬೌದ್ಧ ಸಮಾಜ ಗೆಳೆಯರು ಮತ್ತು ವಿದ್ಯಾರ್ಥಿಗಳು ಮತ್ತು ಕೆಲವು ದಲಿತ ಸಂಘರ್ಷ ಸಮಿತಿಯ ಸ್ನೇಹಿತರು ಈ ಸಮುದಾಯದವರು ಮಾತ್ರ ಬಂದಿದ್ದಾರೆ. ಅದನ್ನು ಕಳಕಳಿ ಮನವಿ ಏನು ಅಂತ ಹೇಳಿದರೆ, ಇವತ್ತು ನಿಜವಾಗ್ಲೂ ಕೂಡ ಜಿಲ್ಲಾಧಿಕಾರಿಗಳು ಅದು ಏನೇ ಕೆಲಸ ಇದು DC ಅವರಿಗೆ ನಮ್ಗೆ ಅರ್ಥ ಆಗ್ತದೆ. ಡೆಪ್ಟಿ ಕಮಿಷನರ್ ಅನೇಕ ಕೆಲಸಗಳಿದ್ದಾವೆ, SP ಅವ್ರಿಗೂ ಕೆಲಸ ಇದೆ, ಅದು ಬೇರೆ ವಿಚಾರ. ಆದರೆ ಇದೊಂದು ವಿಶೇಷ ಕಾರ್ಯಕ್ರಮ ಅಂತ ನೋಡಬೇಕಾಗಿತ್ತೇನೋ ಅಂತೇಳಿ ನಾನು ಕಳಕಳಿಯ ಮನವಿಯನ್ನು ಮಾಡ್ತಾ, ಮುಂದೆ ಈ ಥರ ಅಚಾತುರ್ಯಕ್ಕೆ ದಯಮಾಡಿ ಅವಕಾಶ ಕೊಡಬಾರ್ದು. ಬುದ್ಧನಂತ, ಅಂಬೇಡ್ಕರ್ ಅಂತ, ಗಾಂಧಿ ಯಾರೇ ಸ್ಟಾಲ್ವಾರ್ಡ್ಸ್ ಅಲ್ಲಿ ಈ ದೇಶದಲ್ಲಿ, ಬುದ್ಧ, ಬಸವಣ್ಣ, ಗಾಂಧಿ, ಕುವೆಂಪು, ಇನ್ನೊಬ್ಬರು ಯಾರದೇ ಇರಲಿ, ಅವ್ರ ಪರವಾಗಿ ಸಮಾಜದಲ್ಲಿ ಹಿಡ್ಕೊಂಡು ಅವ್ರ ಮುಂದೆ ನಿಂತ್ಕೊಂಡು ಜನರ ಮಧ್ಯೆ ನಿಂತ್ಕೊಂಡು ಅವರ ಸಂದೇಶವನ್ನು ಕೊಡಬೇಕು ಅಂತೇಳಿ ಕಳಕಳಿ ಮನವಿಯನ್ನು ಮಾಡ್ತಾ ಜಿಲ್ಲಾಧಿಕಾರಿಗಳು ಈ ಅವಕಾಶಗಳನ್ನ ಕೊಡಬಾರ್ದು ಮುಂದೆ ಅಂತ ಕಳಕಳಿ ಮನವಿಯನ್ನು ಮಾಡ್ತದೆ. ಇವತ್ತು ಸಭೆ ಕಲಾಮಂದಿರಕ್ಕೆ ನಾವೆಲ್ಲ ಸಭೆ ನಡೆಸ್ತಾ ಇದ್ದೀವಿ. ಹೀಗಾಗಿ ಇವತ್ತೆಲ್ಲ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟು ಅವರೇ ಜವಾಬ್ದಾರಿ ತಗೊಂಡವ್ರೆ. ಆಮೇಲೆ ಹೇಮಂತ್ ಇಂಜಿನಿಯರ್ ಬಂದು ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡಿದ್ದಾರೆ. ಇವತ್ತೆಲ್ಲ ನಾವೆಲ್ಲ ಕಲಾಭವನಕ್ಕೆ ಹೋಗ್ತಾ ಇದ್ದೀವಿ, ಆ ಸಭೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಎಲ್ಲರಿಗೂ ಕಳಕಳಿ ಮನವಿಯನ್ನು. ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅನ್ನೋದು ಭಾಳ ಸಂತೋಷ. ಹಂಗಾಗಿ ನಾವೆಲ್ಲರೂ ಕೂಡ ಕಲಾಭವನಕ್ಕೆ ಹೋಗ್ತಿದ್ವಿ. ಹಂಗೆ ದಯವಿಟ್ಟು ಸ್ಟಾರ್ಟ್ ಮಾಡಲ. ನನ್ನ ಹೆಸರು ಮಲ್ಲಯ್ಯ ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷರು. ನಮೋ ಬುದ್ಧಾಯ, ಜೈ ಭೀಮ್. ಬಂಧುಗಳೇ, ಈ ದಿನ ಇಡೀ ವಿಶ್ವದಾದ್ಯಂತ ಭಗವಾನ್ ಬುದ್ಧರ 2570ರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಇದು ನಮ್ಮೆಲ್ಲರಿಗೂ ಒಂದು ಸಂತೋಷದ ದಿನ, ಪವಿತ್ರವಾದಂಥ ದಿನ. ಭಗವಾನ್ ಬುದ್ಧರು ಜನ್ಮ ತಾಳಿದಂಥ ದಿನ, ಜ್ಞಾನೋದಯ ಆದಂಥ ದಿನ, ಪರಿನಿಬ್ಬಾಣ ಹೊಂದಿದಂಥ ದಿನ. ಈ 3 ದಿನಗಳು ಬುದ್ಧ ಪೂರ್ಣಿಮೆ ದಿನವೇ ಬಂದಿರೋದ್ರಿಂದ ಇದು ನಮ್ಮ ಬೌದ್ಧ ಸಮಾಜಕ್ಕೆ, ಬೌದ್ಧರಿಗೆ ಅತ್ಯಂತ ಶ್ರೇಷ್ಠವಾದಂಥ ದಿನ. ಆದ್ದರಿಂದ ಇವತ್ತು ನಾವು ಈ ದಿನ ಬುದ್ಧ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮೆಲ್ಲ ಬೌದ್ಧ ಸಮಾಜದ ಮುಖಂಡರು, ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳು, ಎಲ್ಲ ಪ್ರಗತಿಪರ ನಾಯಕರು, ನಮ್ಮ ಸಮುದಾಯದ ನೌಕರರು ಎಲ್ಲರೂ ಸಹ ಇಲ್ಲಿ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮ ಅತ್ಯಂತ ಸಂತೋಷಕರವಾದಂಥ ಕಾರ್ಯಕ್ರಮ ಆಗಿದೆ. ಆದರೆ ಒಂದು ಕಡೆ ನಮಗೆ ನಾವು ಶಾಂತಿಯನ್ನು ಬಯಸುವಂಥ ಧರ್ಮ ಇದು. ಇಡೀ ವಿಶ್ವದಲ್ಲಿ ಶಾಂತಿಯನ್ನು ಬಯಸುವಂಥ ಧರ್ಮ ಆಗಿದೆ ಇದು. ಯುದ್ಧ ಬೇಡ, ಬುದ್ಧ ಬೇಕು ಅಂತಕ್ಕಂಥ ಘೋಷಣೆಯನ್ನು ನಾವು ಹೊರಡಿಸಿದ್ದೀವಿ. ಇಂಥ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಅಂತ ನಾವು ಈ ದಿನ ಒಂದು ವಿಶ್ವ ನಡೆಗೆ, ಬುದ್ಧರೆಡೆಗೆ ನಮ್ಮ ನಡೆಗೆ ಅಂತಕ್ಕಂಥ ವಿಶ್ವಶಾಂತಿ ಬುದ್ಧ ವಿಹಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಸೊ ಈ ಸಂದರ್ಭದಲ್ಲಿ ಒಂದು ಬೇಸರದ ಸಂಗತಿ ಏನಪ್ಪ ಅಂದರೆ, ಜಿಲ್ಲಾಡಳಿತ ಪ್ರೋಟೋಕಾಲ್ನ ಪಾಲನೆ ಮಾಡಿಲ್ಲ ಅನ್ನೋದು ನಮ್ಮ ಬೌದ್ಧ ಸಮಾಜಕ್ಕೆ ಭಾಳ ನೋವಿನ ಸಂಗತಿಯಾಗಿದೆ. ಈ ಒಂದು ಶಾಂತಿ ಬಯಸುವಂಥ ಧಮ್ಮಕ್ಕೆ ಸಹಕಾರ ಕೊಡಲಿಲ್ವಲ್ಲ ಅಂತಕ್ಕಂಥದ್ದು ನಮ್ಮ ನೋವಾಗಿದೆ. ಮುಂದಿನ ದಿನಗಳಲ್ಲಿ ಹಿಂಗಾಗದಾಗೆ ಜಿಲ್ಲಾಡಳಿತ ನೋಡ್ಕೋಬೇಕು ಅಂತ ನಾವು ಈ ಸಂದರ್ಭದಲ್ಲಿ ನಾವು ಅವರಲ್ಲಿ ಕೇಳ್ಕೊತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ. ನನ್ನ ಹೆಸರು ಮಲ್ಲಯ್ಯ, ಅಧ್ಯಕ್ಷರು, ಬೌದ್ಧ ಮಹಾಸಭಾ ಹಾಸನ.